ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಜಾನ್ ಸಿನಾ ಅವರ ಕರಿಯರ್ ತುಂಬಾನೇ ಅದ್ಭುತವಾಗಿತ್ತು ಅಂಡ್ ನಾನು ಯಾವಾಗಲೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಜಾನ್ ಸಿನಾ ಅವರ ಕೈಯಿಂದ ಆದಷ್ಟು ವಿಚಾರಗಳನ್ನ ಕತ್ಕೊಂಡು ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಮುಖ್ಯವಾಗಿ ನಾನು ಜಾನ್ ಸಿನಾ ಅವರ ಸ್ಟ್ರೆಂತ್ ನ ಕದಿಯೋದಕ್ಕೆ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೀನಿ. ಯಾಕಂದ್ರೆ ಆ ಒಂದು ಸ್ಟ್ರೆಂತ್ ನನಗೂ ಕೂಡ ಬೇಕು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ಟ್ರೆಂತ್ ಬಗ್ಗೆ ಮಾತಾಡಿದ ಕೂಡಲೇ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ಫೋಟೋದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಎಲ್ಲರನ್ನು ಕೂಡ ಎತ್ಕೊಂಡಿದ್ದಾರೆ. ಬ್ರಾನ್ ಸ್ಟ್ರೋಮನ್, ಸಿಎಂ ಪಂಕ್, ರ್ಯಾಂಡಿ ಆರ್ಟನ್, ಜೇಕೋಬ್ ಫಾಟು, ಜಾನ್ ಸಿನಾ ಅವರ ತಂದೆ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಎತ್ಕೊಂಡಿದ್ದಾರೆ. ಸೊ ಅಲ್ಲಿ ಸ್ಟ್ರೆಂತ್ ಬಗ್ಗೆ ಮಾತಾಡಿ ಬಂದಂತಹ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಸ್ಟ್ರೆಂತ್ ಅನ್ನ ತೋರಿಸೋದಕ್ಕೆ ಈ ರೀತಿ ಫ್ಲೆಕ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಈಗಾಗಲೇ ವಿಮೆನ್ಸ್ ವಾರ್ ಗೇಮ್ ಟೀಮು ರೆಡಿ ಆಗ್ತಾ ಇದೆ. ಮಂಡೇ ನೈಟ್ ಎಂಡಿಂಗ್ ಅಲ್ಲಿ ನಾವು ನೋಡಿದ್ವಿ, ಒಂದ್ ಕಡೆ ಟೀಮ್ ಅಲ್ಲಿ ರಿಯಾ ರಿಪ್ಲಿ, ಇಯೋ ಸ್ಕೈ, ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ಇದ್ರೆ, ಇನ್ನೊಂದ್ ಕಡೆ ಟೀಮ್ ಅಲ್ಲಿ ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್, ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಇದ್ದಾರೆ. ಅಂಡ್ ಫೇಸ್ ಟೀಮು ಹಾಗೆ ಹೀಲ್ ಟೀಮಿಗೆ ಇನ್ನ ಒಬ್ಬೊಬ್ಬರ ಅಗತ್ಯಕತೆ ಇದೆ. ಅಂಡ್ ಡಬ್ಲ್ಯೂ ಅವರು ಎಜಿಲಿ ಹಾಗೆ ಬೆಕ್ಕಿ ಲಿಂಚ್ ಅವ್ರನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು. ಬಟ್ ಡಬ್ಲ್ಯೂ ಅವರು ಈಗ ಒಂದ್ ಕಡೆ ನಮ್ಮ ನಿಕ್ಕಿ ಬೆಲ್ಲಾ ಹಾಗೆ ಇನ್ನೊಂದ್ ಕಡೆ ಸ್ಟೆಫನಿ ವೆಕೈರ್ ಅವ್ರನ್ನ ಕೂಡ ಪ್ಲಾನ್ ಮಾಡ್ತಾ ಇದೆಯಂತೆ. ಸೊ ಆ ಕಡೆ ನಮ್ಮ ಸ್ಟೆಫನಿ ವೆಕೈರ್ ಅವ್ರು ಏನಾದ್ರು ಬಂದ್ರೆ ಇನ್ನೊಂದ್ ಕಡೆ ನಮ್ಮ ನಿಕ್ಕಿ ಬೆಲ್ಲಾ ಅವರು ಬರ್ತಾರೆ, ಅಥವಾ ಒಂದ್ ಕಡೆ ನಮ್ಮ ಏಜೆಲಿ ಅವ್ರು ಏನಾದ್ರು ಬಂದ್ರೆ ಇನ್ನೊಂದ್ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರು ಬರ್ತಾರೆ. ಈ 4 ಜನರಲ್ಲೇ ಯಾರಾದ್ರೂ ಇಬ್ರು ನಮಗೆ ಈ ಬಾರಿಯ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ ಆಡ್ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ಒಂದ್ ಕಡೆ ನಮ್ಮ ಏಜೆಲಿ ಹಾಗೆ ಬೆಕ್ಕಿ ಲಿಂಚ್ ಅವ್ರನ್ನ ಆಡ್ ಮಾಡಿ ನಮ್ಮ ನಿಕ್ಕಿ ಬೆಲ್ಲಾ ಹಾಗೆ ಸ್ಟೆಫನಿ ವೆಕೈರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಬಗ್ಗೆ ಕೂಡ ಮಾತಾಡೋಣ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಬಾಡಿ ಸ್ಲಾಮ್ ಅವರ ಅಪ್ಡೇಟ್ ಕೂಡ ಬಂದಿತ್ತು. ಆ ಅಪ್ಡೇಟ್ ಪ್ರಕಾರ ಡಬ್ಲ್ಯೂ ಅವರು ಜಾನ್ ಸಿನಾ ಅವರನ್ನ ಕನ್ಸಿಡರ್ ಮಾಡ್ತಾ ಇದೆಯಂತೆ ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ. ಅಂಡ್ ಎಲ್ಲಾ ರೀತಿಯ ಸಿನಾರಿಯೋಸ್ ಗಳು ಕೂಡ ನಮಗೆ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಮುಂದಿನ ವಾರದ ಮಂಡೇ ನೈಟ್ ಅಲ್ಲಿ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಸಿಬಲ್ ಅವರ ಅಪೋನೆಂಟ್ ಸಿಎಂ ಪಂಕ್ ಅವರು ಆಗಿರಬಹುದು ಅಂತ ಅನ್ಕೋತೀನಿ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವರನ್ನು ಕೂಡ ವಾರ್ ಗೇಮ್ ಮ್ಯಾಚ್ ಒಳಗಡೆ ಇನ್ಸರ್ಟ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಇಲ್ಲ, ಜಾನ್ ಸಿನಾ ಅವರು ಪ್ಲಾನ್ ಆಗಿಲ್ಲ ಈ ಬಾರಿಯ ವಾರ್ ಗೇಮ್ ಗೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇದೊಂಥರ ಡ್ರೀಮ್ ಟೀಮ್ ಆಗ್ಬಿಡುತ್ತೆ. ಒಂದೇ ಮ್ಯಾಚ್ ಅಲ್ಲಿ ಜಾನ್ ಸಿನಾ, ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಎಲ್ಲರೂ ಕೂಡ ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಇದೊಂಥರ ಡ್ರೀಮ್ ಟೀಮ್. ಅಂಡ್ ಜಾನ್ ಸಿನಾ ಅವರು ಈಗ ತಾನೇ ಡೊಮಿನಿಕ್ ಮಿಸ್ಟರಿ ಅವರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದಾರೆ. ಇದನ್ನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಬಟ್ ನನ್ನ ಪ್ರಕಾರ ಇದು ಆಗೋದಿಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಭಿಪ್ರಾಯನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್ ಗಳು ಎಲ್ಲವೂ ಕೂಡ ನಿಜ ಆಗ್ತಾ ಬರ್ತಾ ಇದೆ. ಇದು ನಿಜ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ಒಟ್ನಲ್ಲಿ ನಮ್ಮ ಜಾನ್ ಸಿನಾ ಅವರು ವಾರ್ ಗೇಮ್ ಅಲ್ಲಿ ಇರೋದಿಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಅವರೇನಾದ್ರೂ ವಾರ್ ಗೇಮ್ ಅಲ್ಲಿ ಇದ್ರೆ ಅವರು ತನ್ನ ಕರಿಯರ್ ನ ಎಂಡಿಂಗ್ ಟೈಮ್ ಅಲ್ಲಿ ಒಂದು ವಾರ್ ಗೇಮ್ ಮ್ಯಾಚ್ ಅಲ್ಲೂ ಕೂಡ ನಾನು ಕಂಪೀಟ್ ಮಾಡಿದ್ದೀನಿ ಅಂತ ಹೇಳ್ಕೋಬಹುದು. ಅಂಡ್ ಐ ಥಿಂಕ್ ಅದಕ್ಕಾದ್ರೂ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ತುಂಬಾ ತಿಂಗಳುಗಳ ಹಿಂದೆ ನಾನು ಕೂಡ ತಿಳಿಸಿದ್ದೆ, ಪ್ರಾಬಬ್ಲಿ ನಮ್ಮ ಜಾನ್ ಸಿನಾ ಅವರು ಎಂಡಿಂಗ್ ಟೈಮ್ ಅಲ್ಲಿ ಎಲ್ಲದನ್ನು ಕೂಡ ಅಚೀವ್ ಮಾಡಬಹುದು ಅಂತ. ಅಂಡ್ ಅದೇ ರೀತಿ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಗೆದ್ರು. ಅಂಡ್ ಇಲ್ಲಿವರೆಗೂ ಒಂದು ಕೂಡ ವಾರ್ ಗೇಮ್ ಮ್ಯಾಚ್ ಒಳಗಡೆ ನಮ್ಮ ಜಾನ್ ಸಿನಾ ಅವರು ಇಲ್ಲ. ಅಂಡ್ ಈ ಬಾರಿ ಡಬ್ಲ್ಯೂ ಅವರು ಅದನ್ನು ಕೂಡ ಮಾಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಗ್ಗೆ. ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಕಳೆದ ವಾರದ ಹಿಂದಿನ ವಾರದ್ದು ಸಿಕ್ಕಾಪಟ್ಟೆ ಕಮ್ಮಿ ಬಂದಿತ್ತು, 900K ಅಂತಾನೆ ಹೇಳ್ಬಹುದು. ಅಂಡ್ ಅದಾದಾಗಿಂದ ಫ್ಯಾನ್ಸ್ ಗಳು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಎಷ್ಟು ಬಂತು ಅಂತ ನೋಡ್ತಾರೆ ಇದ್ದಾರೆ. ಬಟ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಸ್ವಲ್ಪ ಜಾಸ್ತಿ ಆಗಿದೆ, ಅಷ್ಟೇಂದೇನಿಲ್ಲ, 2 ಲಕ್ಷ ಜಾಸ್ತಿ ಆಗಿದೆ ಅಷ್ಟೇ. ಯಾಕಂದ್ರೆ ಕಳೆದ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.1 ಮಿಲಿಯನ್ ಬಂದಿದೆ. ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಬೋರಿಂಗ್ ರೀತಿ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗೈಸ್, ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ನಾಳೆಯ ಸ್ಮ್ಯಾಕ್ ಡೌನ್. ಯಾಕಂದ್ರೆ ಆ ರೀತಿ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ರಾಗೆ ಬಂದು ವಾರ್ ಗೇಮ್ ಮ್ಯಾಚ್ ಒಳಗಡೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಅಂಡ್ ಈಗ ಅವರು ಸ್ಮ್ಯಾಕ್ ಡೌನ್ ಗೂ ಕೂಡ ಬರ್ತಾ ಇದ್ದಾರೆ. ಪ್ರಾಬಬ್ಲಿ ಅಲ್ಲಿಗೆ ನಮ್ಮ ವಿಷನ್ ಕೂಡ ಬರಬಹುದು, ಕೋಡಿ ರೋಡ್ಸ್ ಅವರಿಗೆ ಕೇಳೋದಕ್ಕೆ, ನೀನ್ ಯಾಕೆ ಬರ್ತಾ ಇದೆಯಾ ನಮ್ಮ ಎದುರುಗಡೆ ಅಂತ. ಏನೇ ಆಗ್ಲಿ, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಅವರು ಇರ್ತಾರೆ. MFT ಯ ಅಪಿಯರೆನ್ಸ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಜಾ ಡ್ರ್ಯಾಗನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ
ಓಪನ್ ಚಾಲೆಂಜ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ತಮಾಸೋ ಚಾಂಪಾ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬರಬಹುದು. ನೋಡೋಣ ಡ್ರ್ಯಾಗನ್ ಅವರು ತಮಾಸೋ ಚಾಂಪಾ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶನ ಕೊಡ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಬಿ ಫ್ಯಾಬ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ದ ಮಿಸ್ ವರ್ಸಸ್ ಜೇ ಊಸೋ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನಾವ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪಾಸಿಬಲ್ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಎಲೆನೈಟ್ ಹಾಗೆ ಮಿಸ್ಟ್ರಿ ಅಪೋನೆಂಟ್ ನಡುವೆ ಕೂಡ ಲಾಸ್ಟ್ ಟೈಮ್ ಇಸ್ ನಾವ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ, ನಿಮ್ಮ ಪ್ರಕಾರ ಆ ಮಿಸ್ಟ್ರಿ ಅಪೋನೆಂಟ್ ಯಾರಾಗಬಹುದು? ಏನಾದ್ರೂ ಸರ್ಪ್ರೈಸ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾರಾ? ನಿಮ್ಮ ಗೆಸ್ ಏನಿದೆ ಆ ಗೆಸ್ ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಕ್ಕಾದ್ರೂ ನಾವು ನಾಳೆ ಸ್ಮ್ಯಾಕ್ ಡೌನ್ ನ ಟ್ಯೂನ್ ಇನ್ ಮಾಡಲೇಬೇಕು. ಫ್ರೀ ಆಗಿ ಹೇಗೆ ನೋಡಬೇಕು? ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ, ಅದರಲ್ಲಿ ಹೋಗಿ ನೀವು ಫ್ರೀ ಆಗಿ ನೋಡಬೇಕು. ನಾಳೆ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.